ಸೊ ಮುನ್ನು ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಸೊ ಮದುವೆ ಆದ ನಂತರ ಇದು ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿರೋದು. ವೆಲ್ಕಮ್ ಟು ಸಣ್ಣ ಮುನ್ನು ರೂಮ್. ಬಿಫೋರ್ ಯಾವ ತರ ಇತ್ತು ನಮ್ ರೂಮ್ ಮತ್ತೆ ಇವಾಗ ಆಫ್ಟರ್ ಯಾವ ತರ ಇದೆ ರೂಮ್ ನ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ ಗೈಸ್, ನಂದು ಮತ್ತು ಮುನ್ನದು ಫೋಟೋ ಇಲ್ಲಿ ಇಟ್ಟಿದೀವಿ. ಸ್ವಲ್ಪ ಕಣ್ಮುಚ್ಚಿ ಹಂಗೆ ಓಪನ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಇದು ನಾನೇ ಮಾಡಿದ್ಮನು. ಆಕ್ಚುಲಿ ಅವರು ಸಣ್ಣ ಗಿಫ್ಟ್ ಕೊಟ್ರೆ ಎಷ್ಟು ಖುಷಿ ಪಡ್ತಿದ್ದೆ ನಾನು. ಇವಾಗ ಇಷ್ಟು ದೊಡ್ಡ ಗಿಫ್ಟ್ ಇಡೀ ರೂಮೇ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಅಯ್ಯೋ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸನ್ನುಮ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಡೈಲಿ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ರೂಮ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ರೆಡಿ ಆಗಿದ್ದೀರಾ? ಜೊತೆಗೆ ಅನ್ನ ಸಾರು ತಿಂತಾ ಇದ್ದೀವಿ. ನೋಡಿ ಗೈಸ್, ಬೋಂಡ ಜೊತೆಗೆ ಅನ್ನ ತಿಂತಿದ್ದಾರೆ, ಅನ್ನ ಸಾಂಬಾರ್ ತಿಂತಿದ್ದಾರೆ. ಶೇಕ್ ಕುಡಿ ಅಲ್ವಾ ಹಂಗಾದ್ರೆ ಇವತ್ತು? ನೋಡಿ ಮಾಡಿದ್ರ ಬೋಂಡ ತಿನ್ನಂತಾರೆ, ಬರೀ ಬೋಂಡ ತಿನ್ನಕ್ಕೆ ಅನ್ನ ಸಾರು ಜೊತೆ ಅದಕ್ಕಾ. ಸೊ ಗೈಸ್, ಮಾರ್ಚ್ ಎಂಡಿಂಗ್ ಅಲ್ಲಿ ಮುನ್ನದ ಬರ್ಡೇ ಇದೆ. ಸೊ ಅವರು ಬರ್ಡೇ ಇರೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕಂತಂದರೆ ಬೆಳಿಗ್ಗೆ ಎದ್ದು ಎಡಿಟಿಂಗ್ ಬಿಟ್ಟರೆ ಅವ್ರ ತಲೆಯಲ್ಲಿ ಬೇರೆ ಏನೂ ಇಲ್ಲ ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅವ್ರಿಗೆ ನೆನಪಿಸೋಣ, ಅಂದರೆ ಅವ್ರ ಬರ್ಡೇ ಬರ್ತಿದೆ ಅಂತ ನೆನಪಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಚಿಕ್ಕದಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಸರ್ಪ್ರೈಸು ಅಂದರೆ ಲೈಕ್ ರೋಸ್ ಬರುತ್ತಲ್ವ, ರೋಸ್ ಏನಾದರೂ ಗಿಫ್ಟ್ ಕೊಡೋಣ, ಲೈಕ್ ಮನೆಗೆ ತಗೊಂಡು ಬಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇವಾಗ ಹೇರ್ ಕಟ್ ಮಾಡೋಕ್ಕೆ ಕಟಿಂಗ್ ಶಾಪ್ ಹೋದರು. ಸೊ ಅವ್ರು ಬರೋ ಅಷ್ಟರಲ್ಲಿ ನನಗೂ ಶಾಪ್ ಹೋಗಿ ಬರಬೇಕು. ನಾನು ಅವಾಗಲೇ ಹೋಗಿದ್ದೆ ಗೈಸ್. ಸೊ ನಾನು ಎಲ್ಲೂ ಶಾಪ್ ಓಪನ್ ಇರಲಿಲ್ಲ. ಸೊ ಅದಕ್ಕೆ ಹಂಗೆ ಬಂದುಬಿಟ್ಟೆ. ಸೊ ಇವಾಗ ಮತ್ತೆ ಹೋಗೋಣ ಬನ್ನಿ. ತುಂಬ ಅಂದರೆ ತುಂಬ ಶಾಪಿಗೆ ಹೋದೆ, ನನಗೆ ಎಲ್ಲೂ ಸಿಕ್ಕೇ ಇಲ್ಲ. ರಿಯಲ್ ಫ್ಲವರ್ಸ್ ಎಲ್ಲೂ ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಪಾಟಲ್ಲಿ ಫ್ಲವರ್ಸ್ ಬರುತ್ತೆ ಅಲ್ವಾ, ಅದು ರೆಡ್ ಕಲರ್ ಪಾಟನ್ನೇ ತಗೊಂಡೆ, ಅದರಲ್ಲಿ ಫ್ಲವರ್ಸ್ ಇರೋದೇ ತಗೊಂಡೆ. ಸೊ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ನಾನು ಅಂದ್ಕೊಂಡಿದ್ದು ಬೇರೆ ಹೂವು. ನೋಡಿ, ಈ ಥರ ಹೂವು ತೊಗೊಂಡು ಬಂದೆ. ಇದನ್ನು ಕೊಟ್ಟು ಅಡ್ವಾನ್ಸ್ ವಿಶ್ ಮಾಡೋಣ ಅಂತ. ಸೊ ರಿಯಲ್ ಹೂವನ್ನು ತೊಗೊಂಡು ಬಂದಿದ್ದೀನಿ. ರಿಯಲ್ ರೋಸ್ ಇರುತ್ತಲ್ಲ ಚಿಕ್ಕದು, ಅದನ್ನು ತೊಗೊಬಂದಿದ್ದೀನಿ. ಯಾಕಂದರೆ ದೊಡ್ಡ ರೋಸ್ ಸಿಕ್ಕಿಲ್ಲ ನನಗೆಲ್ಲೋ, ಅದಕ್ಕೋಸ್ಕರ ಚಿಕ್ಕ ರೋಸ್ನು ತಂದಿದ್ದೀನಿ. ಗೈಸ್, ಈ ಥರ ರೋಸ್ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ರೋಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ರೋಸ್ನ ಹುಡ್ಕೊಂಡು ಹೋಗಿದ್ದು, ಬಟ್ ನಂಗೆ ಸಿಕ್ಕಿಲ್ಲ. ಗೈಸ್, ಈ ಥರ ಎಲೆ ತೊಗೊಂಡಿದ್ದೀನಿ ನಮ್ಮ ಗಾರ್ಡನಿಂದ. ಇದರಿಂದ ಏನಾದರೂ ಟ್ರೈ ಮಾಡ್ತೀನಿ ಬೇಗ ಹೋಗಿ. ಗೈಸ್, ಈ ಥರ ಎಲೆ ಬರುತ್ತೆ ಅಲ್ವಾ, ಇದರಿಂದ ಏನಾದರೂ ರೆಡಿ ಮಾಡಬೇಕು. ಅಯ್ಯೋ, ಇದು ಕೀಳೋಕ್ಕೂ ಬರೋಲ್ಲ. ಅವ್ರು ಇವಾಗ ಹೇರ್ ಕಟ್ಟಿಗೆ ಹೋಗಿದಾರಲ್ವ, ಇನ್ನೂ ಬಂದಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಇದು ರೆಡಿ ಮಾಡಬೇಕು. ಬನ್ನಿ ಬೇಗ ರೆಡಿ ಮಾಡೋಣ. ಸೊ ನೋಡಿ ಗೈಸ್, ನಾನು ಇವಾಗ ಈ ಥರ ರೆಡಿ ಮಾಡ್ತಿದ್ದೀನಿ. ಇದಕ್ಕೆ ರೋಸೆಲ್ಲ ಇಡಬೇಕು. ಇವಾಗ ಇನ್ನೂ ಆಗಿಲ್ಲ. ಫುಲ್ ಆದ ನಂತರ, ಕಂಪ್ಲೀಟ್ ಆದ ನಂತರ ನಿಮ್ಗೆ ತೋರಿಸ್ತೀನಿ, ಓಕೆನಾ? ನೋಡಿ ಗೈಸ್, ಮೊನ್ನೆ ಹೇರ್ ಕಟ್ ಮಾಡ್ಕೊಂಡು ಬಂದರು. ಇವಾಗ ತಾನೇ ಬಂದರು. ನನಗೆ ಅಲ್ಲಿ ರೆಡಿ ಆಗಿಲ್ಲ ಗೈಸ್. ಇವಾಗ ಸ್ನಾನಕ್ಕೆ ಹೋಯ್ತಾರಲ್ಲ, ಅಷ್ಟರಲ್ಲಿ ರೆಡಿ ಮಾಡಬೇಕು ಇವಾಗ. ಮುನ್ನ ಬಾ. ನೋಡಿ ಗೈಸ್, ಮುನ್ನದು ಹೇರ್ ಸ್ಟೈಲ್ ಜಸ್ಟ್ ಟ್ರಿಮ್ ಮಾಡಿಸಿದೆ ಗೈಸ್, ಇನ್ನು ಹೇರ್ ಸ್ಟೈಲ್ ಕೂರಿಸಿಲ್ಲ. ನೋಡೋಣ ಬನ್ನಿ, ನಾನು ರೆಡಿ ಆಗ್ಬಿಟ್ಟು ಬಂದ್ಮೇಲೆ ಯಾವ ತರ ಹೇಳ್ತೀನಿ ಅಂತ ನೀವೇ ನೋಡಿ ಹೇಳಿ, ಓಕೆನಾ? ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ ಬೇಗ. ಫ್ರೆಶ್ ಅಪ್ ಆಗ್ಬಿಟ್ಟು ಗೈಸ್, ಫೈನಲ್ ಆಗಿ ರೆಡಿ ಮಾಡಿದ್ದೀನಿ. ಅಷ್ಟೇನು ಪರ್ಫೆಕ್ಟ್ ಬಂದಿಲ್ಲ, ಬಟ್ ಇದನ್ನು ಕೊಡ್ತೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ. ನೋಡಿ, ಚೆನ್ನಾಗಿದೆಯಾ? ಇದು ಇಲ್ಲಿ ಗಾರ್ಡನ್ಗೆ ಹೋದೆ ಗೈಸ್. ಗಾರ್ಡನಲ್ಲಿ ಈ ಥರ ಎಲೆ ಸಿಕ್ತು. ಸೊ ನೋಡೋಣ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ. ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಗಾಯ್ಸ್. ಮುನ್ನ ಇವಾಗ ತಾನೇ ಸ್ನಾನ ಮಾಡಿ ಬರ್ತಿದ್ದಾರೆ. ಬನ್ನಿ ನಿಂತ್ಕೊಳ್ಳಿ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಹೇರ್ ಸ್ಟೈಲ್ ನೀಟಾಗಿ ಕೂರಿಸ್ಕೊಂಡು ಬಂದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಏನ್ ಗೊತ್ತಾ, ನೀವ್ ಅನ್ಕೊಂಡಿದ್ದೀರಲ್ಲ ನಾನು ರೂಮ್ ಎಲ್ಲ ಡೆಕೋರ್ ಮಾಡಿಟ್ಟಿದೀನಿ ಇವಾಗ ರೂಮ್ ಟೂರಿಗೆ ಅಂತ. ಲೈಕ್ ರೂಮ್ ಟೂರ್ ಮಾಡ್ಬೇಕು ಅಂತ. ಗೈಸ್, ಇವ್ರೇನ್ ಹೇಳಿದ್ರು ಗೊತ್ತಾ, ನೀವು ಕಟಿಂಗ್ ಮಾಡಿಸ್ಕೊಂಡ್ ಬರೋದಕ್ಕೆ ಹೋಗಿ ಅದಾದ್ಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಇವಾಗ ಏನಾಯ್ತು? ಸ್ವಲ್ಪ ಕಣ್ಮುಚ್ಚಿ ಹಂಗೆ ಇರ್ಬೇಕು, ಅಲ್ಲೇ ಇರ್ಬೇಕು, ಆಯ್ತಾ? ಅಯ್ಯೋ, ಹಂಗೆ ಇರ್ಬೇಕು. ಏನ್ ಮಾಡ್ಬೇಕು? ತಗೊಳ್ಳಿ, ಓಪನ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಇದು ನಾನೇ ಮಾಡಿದ್ಮನು. ಹೌದಾ? ಅಂದ್ರೆ ಆಕ್ಚುಲಿ ನಾನೊಂದು ಬೇಡ, ನೀವು ಬ್ಲಾಗ್ ಅಲ್ಲಿ ನೋಡ್ತೀರಾ ನಾನು ಎಲ್ಲೆಲ್ಲಿ ಹೋದೆ ರಿಯಲ್ ರೋಸ್ ತರೋಕೆ ಅಂತ. ನಂಗೆ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾನಾಗೆ ಮನೇಲಿ ಬಂದು ಮಾಡಿದೆ. ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಈ ರೋಸು ತಂದಿಕ್ಕಿದೀನಿ. ಎಲ್ಲೂ ಸಿಕ್ಕಿಲ್ಲ.
ಮರಿಯಪ್ಪನ ಪಾಳ್ಯ, ಕೆಂಚಪುರ ಕ್ರಾಸ್, ಯೂನಿವರ್ಸಿಟಿ ಎಲ್ಲೆಲ್ಲ ಪಾಪ ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ ಅನ್ಸುತ್ತೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಾನು ಇವಾಗ ಅಡಿಗೆ ಮಾಡ್ಸ್ಕೊಂಡ್ ಬರಕ್ ಹೋಗೋಷ್ಟು ಎಲ್ಲ ಹೋಗ್ಬಿಟ್ಟು ಬಂದ್ರ ಗೈಸ್. ನೋಡಿ ಗೈಸ್ ಸಣ್ಣ ಯಾವ ತರ ಅಂತ ತುಂಬಾ ಇಷ್ಟ ಆಯ್ತು ಸಣ್ಣಮ್ಮ, ಚೆನ್ನಾಗಿದೆ ಆಯ್ತಾ, ಚೆನ್ನಾಯ್ತಾ? ಖುಷಿ ಆಯ್ತು. ಇದು ನೀವು ಹ್ಯಾಂಡ್ ಮೇಡ್ ಮಾಡಿರೋದೇ ನನಗೆ ಜಾಸ್ತಿ ಇಷ್ಟ ಆಗಿದ್ದು, ಸಖತ್ತಾಗಿದೆ ಗೈಸ್. ನೋಡಿ ಗೈಸ್ ಯಾವ ತರ ಮಾಡಿದ್ದಾರೆ. ಇದು ಯಾವಾಗ ಮಾಡಿದ್ ಗೊತ್ತಾ, ನೀವು ಸ್ನಾನಕ್ಕೆ ಹೋಗಿದ್ರಲ್ಲ ಈಗ ಜಸ್ಟ್ ಇವಾಗ ಮಾಡಿದ್ದು. ನೋಡಿ ಗೈಸ್ ಎಷ್ಟು ಪ್ರೀತಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ನಾನು Guys, ರೂಮ್ ಡೆಕೋರ್ ಮಾಡಿದಲ್ಲ. ನನ್ನ ಬರ್ತ್ಡೇ ಇರೋದು ನಾನು ಅನ್ಕೊಂಡೆ ಇವರು ರೂಮ್ ಡೆಕೋರ್ ಮಾಡ್ತಿದ್ದಾರೆ ಅಂತ, ನೋಡಿದ್ರೆ ಇದನ್ನ ತಗೊಂಡ್ ಬರೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತವ್ರೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನನಗೆ ಡೌಟ್ ಇತ್ತು ಇಲ್ಲ, ಸ್ವಲ್ಪ. ನಾನ್ ಕಷ್ಟ ಏನ್ ಪಟ್ಟಿಲ್ಲ, ಇಷ್ಟಪಟ್ಟು ಹೋದೆ. ಮತ್ತೆ ಮುನ್ನು ಖುಷಿ ಆಗುತ್ತೆ ಅಂತ ಗಾಯ್ಸ್ ನನ್ನ ಬರ್ತ್ಡೇ ಇರೋದು ಈ ಮಾರ್ಚ್ ಎಂಡ್, ಅಂದ್ರೆ ಮಾರ್ಚ್ 30ಗೆ. ಅಯ್ಯೋ ಬಿದ್ದೋಯ್ತು. ಅಯ್ಯೋ ನನ್ನ ವೈಫ್ ಕೊಟ್ಟಿರೋದಪ್ಪ, ನಾವು ಸೇಫ್ ಆಗಿ ಇಟ್ಕೋಬೇಕು ಗಾಯ್ಸ್. ನನಗೆ ಮೆಮೊರಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವ ವಸ್ತುನು ಬರಲ್ಲ, ಬಟ್ ಈ ವಸ್ತುನ ನಾನು ಮೆಮೊರಿಯಾಗಿ ಇಟ್ಕೊತೀನಿ. ಅಂದ್ರೆ ಸಣ್ಣ ಕೊಟ್ಟಿರೋದು ಸ್ವಲ್ಪ ವಸ್ತುಗಳನ್ನ ತುಂಬಾ ಮೆಮೊರಿಯಾಗಿ ಇಟ್ಕೊಂಡಿದೀನಿ. ಮತ್ತೆ ಇನ್ನೊಂದು ವಿಚಾರ ಏನಂತ ಅಂದ್ರೆ ನನ್ನ ಬರ್ತ್ಡೇ ಇರೋದು ಎಂಡಿಂಗ್ ಅಲ್ಲಿ ಇವರು ಆಗ್ಲೇ ನೋಡಿ ಈಗಲೇನೆ ನನ್ಗೆ ಈ ಗಿಫ್ಟ್ ನ ಕೊಟ್ಟಿದ್ದಾರೆ. ಇನ್ನು ಬರ್ತ್ಡೇಗೆ ಯಾವ ಗಿಫ್ಟ್ ಕೊಡಬಹುದು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಸನುಮ. ಹೌದಾ? ಹೌದು. ಇಲ್ಲ, ಇನ್ನೊಂದ್ ಸರ್ಪ್ರೈಸ್ ಇದೆ ನಿಮ್ಗೆ. ಬಟ್ ಅದು ನೀವು ನನ್ ಜೊತೆನೆ ಇರೋದ್ರಿಂದ ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆ. ನಾನು ಇನ್ಮೇಲಿಂದ ನಿಮ್ನ ಸನ್ನುಮ ಅಂತ ಕರಿಲ್ಲ, ಸನ್ನು ಅಂತ ಕರಿಲ್ಲ, ಇಲ್ಲ ಹೆಂಡತಿ ಅಂತ ಕರಿಲ್ಲ, ಇಲ್ಲ ವೈಫ್ ಅಂತ ಕರಿಲ್ಲ. ನಿಮ್ಗೆ ಹೆಂಗ್ ಅನ್ಸುತ್ತೆ, ಯಾವ್ದು ಕಂಫರ್ಟಬಲ್ ಅಂತ. ಗೈಸ್ ನಮ್ಮಿಬ್ರು ಬಾಂಡಿಂಗ್ ಹೆಂಗಿದೆ ಅಂತ ಅಂದ್ರೆ ಒಬ್ರನ್ನ ಬಿಟ್ಟು ಒಬ್ರು 5 ನಿಮಿಷ ಇರಲ್ಲ ಗೈಸ್. 5 ನಿಮಿಷ ಇರಕ್ಕಾಗಲ್ಲ, ಆ ತರ ಬಾಂಡಿಂಗ್ ಇದೆ ನಮ್ದು. ಸೊ ಇವ್ರನ್ನ ನನ್ನ ವೈಫ್ ಅನ್ಕೋಬೇಕಾ, ಇಲ್ಲ ನನ್ನ ಫ್ರೆಂಡ್ ಅನ್ಕೋಬೇಕಾ, ಇಲ್ಲ ನನ್ನ ಫ್ಯಾಮಿಲಿ ಅನ್ಕೋಬೇಕಾ, ಇಲ್ಲ ನನಗೋಸ್ಕರ ಅಂತಾನೆ ಹುಟ್ಟಿ ಬಂದಿದಾರ ಅವರು, ಆತರ ಏನೋ ಒಂಥರ. ಸಣ್ಣ ಸಿಕ್ಕಿದ್ದು ನನಗೆ ಪುಣ್ಯ, ಆಕ್ಚುಲಿ ಹೇಳ್ಬೇಕಂದ್ರೆ ನಿಜ. ಸಣ್ಣ ಸಿಕ್ಕಿದ್ದು ನನಗೆ ತುಂಬಾ ಅಂದ್ರೆ ತುಂಬಾನೇ ಪುಣ್ಯ. ಈ ತರ ಹುಡುಗಿ ಸಿಗ್ಬೇಕು, ನಾನು ಅನ್ಕೊಂಡಿರೋ ತರ ಹುಡುಗಿ ಸಿಗ್ಬೇಕು ಅನ್ನೋದಂದ್ರೆ ನಾವು ಲಕ್ಕಿ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಿರ್ತೀರಾ, ನಿಜವಾಗ್ಲೂ ನೀವು ಲಕ್ಕಿ, ಸಣ್ಣ ಅಂತ ಹುಡುಗಿನ ಪಡೆದಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ನನಗೆ ನಿಜ ಹೇಳ್ಬೇಕಂದ್ರೆ ಅವ್ರ ಕಮೆಂಟ್ ನ ನೋಡಿ ತುಂಬಾ ಖುಷಿ ಪಡ್ತೀನಿ. ನನ್ ಮನ್ಸಲ್ಲಿ ಅನ್ಕೊಂಡಿರೋದ್ನ ಅವ್ರು ಹೆಂಗಪ್ಪ ಕಮೆಂಟ್ ಅಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ. ಅಷ್ಟು ಲಕ್ಕಿ ಗಾಯ್ಸ್ ನಾನು ಸಣ್ಣ ಸಿಕ್ಕಿರೋದು ನನಗೆ ತುಂಬಾ ಅಂದ್ರೆ ತುಂಬಾ. ಬೇಜಾರ್ ಮಾಡ್ಕೋಬೇಡಿ, ಚಿಕ್ಕದಾಗಿ ಸಿಂಪಲ್ ಆಗಿ ಗಿಫ್ಟ್ ಕೊಟ್ಟೆ ಅಂತ. ಸೊ ಇನ್ನೊಂದು ನಾನು ರೆಡಿ ಮಾಡಿದೀನಿ, ಒಂದ್ ವಿಡಿಯೋ ರೆಡಿ ಮಾಡಿದೀನಿ. ಅದು ವಾಶ್ರೂಮ್ ಅಲ್ಲಿ ಕುತ್ಕೊಂಡು ವಿಡಿಯೋ ರೆಡಿ ಮಾಡಿದೆ. ಯಾಕಂದ್ರೆ ಇವರು ನನ್ ಜೊತೆನೆ ಇರೋದ್ರಿಂದ ಇವ್ರ ಪಕ್ಕ ಕುತ್ಕೊಂಡು ವಿಡಿಯೋ ರೆಡಿ ಮಾಡಕ್ ಆಗಲ್ಲ ಅಂತ ಹೇಳಿ. ಏನ್ ವಿಡಿಯೋ ನೋಡಿ. ಅಷ್ಟೇ. ಚೆನ್ನಾಯ್ತಾ? ಸೂಪರ್ ಇದೆ, ಸೂಪರ್ ಆಗಿದೆ ಗಾಯ್ಸ್, ಸಕ್ಕತ್ತಾಗಿದೆ. ಸಣ್ಣ ಏನೇನೆಲ್ಲ ಮಾಡ್ತಾರೆ ನೋಡ್ರಿ, ಸಿಂಪಲ್ ಆಗಿ. ಅಂದ್ರೆ ಈ ತರ ಒಂದು ಸಣ್ಣ ಪುಟ್ಟದಲ್ಲೂ ಖುಷಿ ಸಿಗುತ್ತೆ ಗಾಯ್ಸ್. ನಮ್ಮವರು ನಮ್ಗೆ ಏನೇ ಮಾಡಿದ್ರು ಖುಷಿನೇನೆ. ಬಟ್ ಈ ತರ ಒಂದು ನಮ್ಗೆ ಅಂತ ಸ್ಪೆಷಲ್ ಆಗಿ ಟೈಮ್ ತಗೊಂಡು ನಮ್ಗೋಸ್ಕರ ಸ್ಪೆಂಡ್ ಮಾಡಿ ಅದ್ರಲ್ಲಿ ಏನಾದ್ರೂ ಒಂದು ಚಿಕ್ಕ ಗಿಫ್ಟ್ ಕೊಟ್ರು ಕೂಡ ಮನ್ಸಿಗೆ ಎಷ್ಟು ತೃಪ್ತಿ ಅಂತ ಅನ್ಸುತ್ತೆ ಅಂದ್ರೆ ಈ ವರ್ಲ್ಡ್ ಅಲ್ಲಿ ಅದಕ್ಕಿಂತ ದೊಡ್ಡದು ಬೇರೆ ಏನು ಇಲ್ಲ ಅಂತ ಅನ್ಸುತ್ತೆ. ಸೊ ಏನ್ ಗೊತ್ತಾ, ಎಲ್ರು ನನ್ನ ಹಸ್ಬೆಂಡ್ಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡಿ. ಸೊ ಮುನ್ನು ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಸೊ ಮದ್ವೆ ಆದ ನಂತರ ಇದು ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿರೋದು. ತುಂಬಾ ತುಂಬಾ ಖುಷಿ ಆಗ್ತಿದೆ. ಸೊ ನಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ನಿಮ್ ಬರ್ಡೇಗೋಸ್ಕರ. ವೈಫ್ ಅವರೇ ಇವಾಗ ಬನ್ನಿ ನಾವು ರೂಮ್ ತೋರ್ಸೋಣ. ಹಾ ತೋರ್ಸೋಣ ಬನ್ನಿ. ವೆಲ್ಕಮ್ ಟು ಸಣ್ಣ ಮುನ್ನು ರೂಮ್. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ರೂಮ್ ಯಾವ ತರ ಇದೆ ಅಂತ ನೀವೇ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾವು ಅನ್ಕೊಂಡಿರೋ ತರ ಒಂದ್ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಮಾಡಿದೀವಿ ಅಲ್ವಮ್ಮ? ಹೌದು. ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಫೋಟೋ ಫ್ರೇಮ್ಸ್. ಅಂದ್ರೆ ಗೈಸ್ ಇದು ಇನ್ನ ಫುಲ್ಫಿಲ್ ಆಗಿಲ್ಲ, ಇನ್ನ ಫೋಟೋಸ್ ಹಾಕ್ಲಿಕ್ಕಿದೆ. ಹಾಗೆ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಪೆಂಡಿಂಗ್ ಇದೆ. ಬಟ್ ನಿಮ್ಗೆ ಇವಾಗಲೇ ರಿವೀಲ್ ಮಾಡ್ತಿದೀವಿ. ನೆಕ್ಸ್ಟ್ ಹೌದು, ಇಲ್ಲಿ ಟ್ರೀ ತರ ಬರುತ್ತೆ ಗೈಸ್ ಅಲ್ವಮ್ಮ? ಇಲ್ಲಿ ಟ್ರೀ ತರ ಒಂದು ಸ್ಟಿಕ್ಕರ್ ಆರ್ಡರ್ ಮಾಡಿದೀವಿ, ಲೈಫ್ ಟ್ರೀ ತರ. ಅದು ನೋಡಿ ಇಲ್ಲಿ ಶೀಲ್ಡ್ ಗಳು ಬಂದಿದೆ ಅಲ್ವಾ? ಸೊ ಇಲ್ಲಿ ಶೀಲ್ಡ್, ಇಲ್ಲಿ ಮೋಜ್ ಶೀಲ್ಡ್ ಇದೆ. ಸೊ ಇಲ್ಲಿ ನಮ್ಮಿಬ್ರು ಫೋಟೋ ಇದೆ. ಸೊ ಇದೊಂದು ನಮ್ ಟ್ರೀ ಅಂದ್ರೆ ನಮ್ ಲೈಫ್ ಆ ತರ. ಮತ್ತೆ ನಮ್ ಡೂಡು ಮೇಲೆ ಕೂತಿದ್ದಾನೆ ನೋಡಿ ಗಾಯ್ಸ್, ನಮ್ ಡೂಡು ಮತ್ತೆ ಮಿಲ್ಲು ಮೇಲ್ ಕೂತಿದ್ದಾರೆ. ಸೊ ನನ್ನ ಬರ್ತ್ಡೇಗೆ ಸಣ್ಣವ್ರಿಗೆ ಗಿಫ್ಟ್ ಕೊಟ್ಟಿದ್ದು. ಬ್ಯಾಕ್ ಡ್ರಾಪ್ ಅಲ್ಲಿ ಗೋಡೆ ಕಾಣಿಸ್ತಿದ್ಯಲ್ಲ, ಅಲ್ಲೆಲ್ಲ ನೀರು ಬಂದು ಆ ತರ ಗೋಡೆ ಪ್ರಾಬ್ಲಮ್ ಆಗಿರೋದು ಅದು ಗಾಯ್ಸ್. ಅದೇನು ಕಲೆ ಅಲ್ಲ, ನೀರ್ ತುಂಬಿಕೊಂಡಿದೆ ಅಷ್ಟೇ ಅಲ್ಲಿ. ಅಂದ್ರೆ ನೀರ್ ಲೀಕೇಜ್ ಆದಾಗ ಗೋಡೆಗಳ ಆ ತರ ಕಲೆ ಬರುತ್ತಲ್ವಾ, ಆ ತರ. ನಮ್ಮ ಅಂದ್ರೆ ಊರಿಗೆ ಹೋದಾಗ ನಾವು ಲಗೇಜ್ ಬ್ಯಾಗ್ಗಳನ್ನೆಲ್ಲ ಮೇಲ್ ಇಟ್ಕೊಂಡಿದೀವಿ. ನಮ್ಮ ರೂಮ್ ಸಿಂಪಲ್ ಆಗಿ ಹೇಗ್ ಕಾಣಿಸ್ತಿದೆ, ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ. ಮತ್ತೆ ಬನ್ನಿ ಇಲ್ಲಿ ಒಂದ್ ನಿಮಿಷ ಬಂದು ನೋಡಿ ಗೈಸ್, ನಂದು ಮತ್ತು ಮುನ್ನದು ಫೋಟೋ ಇಲ್ಲಿ ಇಟ್ಟಿದೀವಿ.
ಚೆನ್ನಾಗಿ ಕಾಣಿಸ್ತಿದ್ಯಾ? ಗೈಸ್ ಫೋಟೋ ಇಟ್ಟಿದೀವಿ, ಲೈಟಿಂಗ್ಸ್ ಅಟ್ಯಾಚ್ ಮಾಡಿದೀವಿ. ಅಂದ್ರೆ ನೈಟ್ ಹೊತ್ತು ನಾವು ಫಿಲಮ್ ನೋಡೋದಕ್ಕೆ ಇಲ್ಲಿ ಮಲ್ಕೊಂಡು ಆರಾಮಾಗಿ ನಾವು ಇಲ್ಲಿ ಫಿಲಮ್ ನೋಡ್ಬೋದು. ಮತ್ತೆ ನಮ್ಮ ಎಡಿಟಿಂಗ್ಗೆಲ್ಲ ಸಿಸ್ಟಮ್ನ ಇಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೀವು ನೋಡ್ತಿರ್ಬೋದು ನನ್ನ ಗೇಮಿಂಗ್ ಇದೆ. ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿ ಸನುಮ. ಇದು ನೈಟ್ ಹೊತ್ತು ಸ್ವಿಚ್ ಹಾಕ್ತಿವಿ, ಸೊ ಅವಾಗ ಇದು ಆನ್ ಆಗುತ್ತಲ್ವಾ? ಹಾ, ಇದು ಆನ್ ಆಗುತ್ತೆ. ಅಂದ್ರೆ ಇಲ್ಲಿಗೆಲ್ಲ ಫುಲ್ ಹಿಂಗ್ ಬೆಳಕ್ ಬರುತ್ತೆ ಗೈಸ್, ಒಂಥರ ಸಕ್ಕದಾಗಿರುತ್ತೆ. ಹೌದು. ಮತ್ತೆ ಇದು ಇಲ್ಲೊಂದು ಲ್ಯಾಪ್ಟಾಪ್ ಇದೆ, ಮತ್ತೆ ಗೈಸ್ ಇದು ಎಡಿಟಿಂಗ್ ಲ್ಯಾಪ್ಟಾಪ್, ಇದು ಸಣ್ಣ ಅವ್ರದ್ದು ಲ್ಯಾಪ್ಟಾಪ್, ಎಜುಕೇಶನ್ ಲ್ಯಾಪ್ಟಾಪ್. ಮತ್ತೆ ಇದು ಮೂವಿನೂ ನೋಡ್ಬೋದು, ಮತ್ತೆ ಗೇಮ್ ಆಡ್ಬೋದು. ಜಾಸ್ತಿ ಇದ್ರಲ್ಲಿ ಗೇಮ್ ಆಡೋದು ನಾನು ಮುನ್ನು ಎಲ್ಲ ಗೇಮ್ ಆಡ್ತೀವಿ. ಮುನ್ನು ಜಾಸ್ತಿ ಗೇಮ್ ಆಡ್ತಾರೆ. ಸೊ ನಿನ್ನೆ ನೈಟ್ ಏನಂತಂದ್ರೆ ಲ್ಯಾಪ್ಟಾಪ್ ನ ಇದಕ್ಕೆ ಕನೆಕ್ಟ್ ಮಾಡಿ ಮೂವಿ ನೋಡ್ತಾ ಇದ್ವಿ. ಹಾರರ್ ಮೂವಿ ನೋಡ್ಕೊಂಡು ಈ ಬ್ಲೂ ಲೈಟ್ ಹಾಕೊಂಡ್ ಮಲ್ಕೊಂಡಿದ್ದು. ಸೊ ನೆಕ್ಸ್ಟ್ ಏನಂತಂದ್ರೆ ಇದು ಡೆಕೋರೇಷನ್ಸ್ ತೋರಿಸಿ ನೋಡಿ ಗೈಸ್, ಪಾರ್ಟ್ಸ್ ಇಟ್ಟಿದೀವಿ. ಇದು ಪ್ಲಾಸ್ಟಿಕ್ ಪಾರ್ಟ್ಸ್. ಇದೆಲ್ಲ ಮೀಶೋದಲ್ಲಿ ಬುಕ್ ಮಾಡಿದ್ದು ಅಲ್ವಮ್ಮ? ಹೌದೌದು. ಮತ್ತೆ ಇನ್ನೊಂದು ಕ್ಯೂಟ್ ಆಗಿರೋದು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದೆಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು. ಮತ್ತೆ ಇದೊಂದು ಡಾಲ್, ಅಲಾರಾಮ್ ಬೆಲ್, ಮತ್ತೆ ರೇಡಿಯೋ, ಅಂದ್ರೆ ಓಲ್ಡ್ ಸ್ಟೈಲ್ ರೇಡಿಯೋ, ಮತ್ತೆ ಅವಳು ಒಂದು ಹುಡುಗಿ ಡಾಲ್. ಬಾರ್ಬಿ. ಮೂರ್ ಜನ ನೈಟ್ ಹೊತ್ತು ನೋಡಿದ್ರೆ ಅದನ್ನ ಭಯ ಬೀಳ್ತಾರೆ ಗೈಸ್. ಸನ್ನು ನೈಟ್ ಹೊತ್ತು ನೋಡಿದ್ರೆ ಅದನ್ನ ಭಯ ಬೀಳ್ತಾರೆ. ನೋಡಿದ್ರೆ ಅದನ್ನ ನಮ್ ತಲೆ ಮೇಲೆ ಹಾಕೊಂಡ್ ಕೂತಿದ್ದಾರೆ. ಸನ್ನು ಹಿಂಗ್ ಕಣ್ಬಿಟ್ಟು ನೋಡಿದಾಗ ಅಲ್ಲೇ ಮೇಲೆ ಕೂತಿರ್ತಾಳೆ ಅವಳು. ನೈಟ್ ಹೊತ್ತು ನಾನು ಏನ್ ಮಾಡಿದೀನಿ ಗೊತ್ತಾ ಗೈಸ್, ಅದೊಂದ್ಸಾರಿ ವಾರ್ಡ್ರೋಬ್ ಒಳಗೆ ತೆಗ್ದಿಕ್ತೀನಿ ಭಯ ಆಗಿ. ಅಂದ್ರೆ ಇದನ್ನೆಲ್ಲ ನೋಡಿದಾಗ ನನಗೆ ಅದೊಂದು ದೆವ್ವದ ಮೂವಿ ಬರುತ್ತಲ್ಲ, ಟರ್ನ್ ಆಗುತ್ತಲ್ಲ ಕುತ್ತಿಗೆ ಎಲ್ಲ, ಅದೇ ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದ್ಸಾರಿ ಭಯ ಆಗುತ್ತೆ ಅಷ್ಟೇ. ಮತ್ತೆ ಇಲ್ಲಿ ನೋಡಿ ಬುದ್ಧ ದೇವ. ಗೈಸ್ ಇದು ಈ ಥೀಮ್ ಏನಕ್ಕಂತ ಇಟ್ಟಿರೋದಂತ ಅಂದ್ರೆ ನೋಡಿ, ಇಲ್ಲಿ ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು, ಮತ್ತೆ ಕೆಟ್ಟದನ್ನು ಮಾತನಾಡಬಾರದು, ಮತ್ತೆ ಬುದ್ಧ ತರ ಸೈಲೆಂಟ್ ಆಗಿ ಕೂತಿರ್ಬೇಕು. ಅಂದ್ರೆ ಶಾಂತಿ ರೂಪದಲ್ಲಿ ಎಲ್ಲವನ್ನು ಸ್ವೀಕರಿಸಬೇಕು ಅಂತ. ಸೊ ನೋಡಿ, ಇಲ್ಲಿ ನಾನು ಫಸ್ಟ್ ಟೈಮ್ ಸಣ್ಣ ಅವ್ರಿಗೆ ಕೊಟ್ಟಿದ್ದ ಗಿಫ್ಟ್ ಅದು. ಅಂದ್ರೆ ಇಸ್ಕಾನ್ ಟೆಂಪಲ್ ಅಲ್ಲಿ ಕರ್ಕೊಂಡೋಗಿ ಸಣ್ಣಗೆ ಅದೊಂದು ಗಿಫ್ಟ್ ಮಾಡಿದ್ದು. ಅಂದ್ರೆ ನನ್ನ ನೆನಪಿನ ಕಾಣಿಕೆಗೋಸ್ಕರ ನೀವು ಇಟ್ಕೊಂಡಿರಿ ಅದನ್ನ, ನನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಈ ಕೃಷ್ಣನ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದೆ. ಸೊ ಅದನ್ನ ಇಟ್ಕೊಂಡಿದ್ದಾರೆ. ಹೌದು, ತಲೆ ಮೇಲೆನೆ. ಇಲ್ಲಿ ನಾನ್ ಮಲಗ್ತೀನಿ, ಇಲ್ಲಿ ಸಣ್ಣ ಮಲಗ್ತಾರೆ ಲೆಫ್ಟಿಗೆ. ಏನಕ್ಕಂದ್ರೆ ಅವ್ರಿಗೆ ತುದಿಲ್ ಮಲಗೋದಕ್ ಭಯ, ಯಾರಾದ್ರೂ ಮಂಚದಡಿಯಿಂದ ಎದ್ದು ಬಂದ್ಬಿಡ್ತಾರೆ ಅಂತ. ಅಂದ್ರೆ ಹಾರರ್ ಮೂವಿ ಎಲ್ಲ ನೋಡ್ತಿದ್ರೆ ಅವ್ರಿಗೆ ಭಯ ಆಗುತ್ತೆ ಗೈಸ್. ನೋಡಿ, ಇಲ್ಲೊಂದು ಸಿಂಪಲ್ ಆಗಿರೋ ಒಂದು ಪ್ಲಾಸ್ಟಿಕ್ ಪಾರ್ಟ್ ಇಟ್ಟಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಇನ್ನೂ ಡೆಕೋರ್ ಆಗ್ಬೇಕು. ಏನೇನೋ ಆರ್ಡರ್ ಮಾಡಿದೀವಿ, ಸೊ ಅದೆಲ್ಲ ಇನ್ ಬರ್ಬೇಕಷ್ಟೇ. ಬಂದ ನಂತರ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ತೀವಿ. ಇಲ್ಲಿ ಲೀವ್ಸ್ ತರ ಬಂದ್ಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಡ್ಬೇಕು ಅಂತ. ಮತ್ತೆ ಇಲ್ಲಿ ಸ್ವಲ್ಪ ಕಲೆ ಆಗಿದೆ ನೋಡಿ, ಅದೆಲ್ಲ ವಾಟರ್ ಮಾರ್ಕ್, ಅಂದ್ರೆ ಗೋಡೆಲೆ ಆಗಿರುವಂತ ಕಲೆಗಳು, ನಾವು ಮಾಡಿರೋಂತ ಕಲೆಗಳೆಲ್ಲ. ಗೈಸ್, ಮುಂಚೆ ಇರೋ ರೂಮ್ಗೂ ಇವಾಗಿರೋ ರೂಮ್ಗೂ ವ್ಯತ್ಯಾಸ ನೀವೇ ನೋಡ್ತಾ ಇದೀರಾ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಗೈಸ್ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವಿಬ್ರು ಅಫ್ರೆಶ್ ಮತ್ತೆ ಕಾಫಿ ಮತ್ತೆ ಸಣ್ಣ ಅವರು ಕನ್ನ ಚಾ ಇದನ್ನ ಕುಡಿಯೋದಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದೀವಿ. ಗಿಫ್ಟ್ ಸಿಕ್ಕಿದೆ ಇದು ನಮ್ಗೆ ಆಕ್ಚುಲಿ ಅಲ್ವಾ? ಹೌದು. ಸೊ ಇದನ್ನ ಯೂಸೇ ಮಾಡಿಲ್ಲ, ಅದಕ್ಕೆ ಇಲ್ಲೇ ಇಟ್ಕೊಂಡಿದೀವಿ. ಮಿಸ್ಟರ್ಸ್. ನೋಡಿ ಗೈಸ್, ಇದು ಸಣ್ಣ ಅವರ ಡ್ರೆಸ್ಸಿಂಗ್ ಟೇಬಲ್. ಸಣ್ಣ ರೆಡಿ ಆಗೋದಕ್ಕೆ. ಮತ್ತೆ ಇಬ್ರು ಒಟ್ಟಿಗೆ ಬಂದು ಕನ್ನಡಿ ಮುಂದೆ ನಿಂತ್ಕೋತೀವಿ ಅಂತ ಹೇಳಿ 2 ಮಿರರ್ನ ಪಕ್ಕದಲ್ಲೇ ಇಟ್ಟಿದೀವಿ. ಅದ್ರಲ್ಲಿ ಕಿರಿಕ್ ಆಗೋದ್ ಬೇಡ ಅಂತ ಅಲ್ವಾ ಸನುಮ? ಇದು ನ್ಯೂ ವಾರ್ಡ್ರೋಬ್ ಗೈಸ್. ಸೊ ಇದ್ರಲ್ಲಿ ನೋಡಿ, ಇಲ್ಲಿ ಕ್ಲಾಕ್ ಇದೆ, ಕ್ಲಾಕ್ ಬೇರೆ ಇದೆ. ನಿಮ್ಗೆ ವಾರ್ಡ್ರೋಬ್ ಟೂರ್ ಅಲ್ಲಿ ತೋರಿಸಿ, ವಾರ್ಡ್ರೋಬ್ ಅಲ್ಲಿ ಏನೇನ್ ಇಟ್ಟಿದ್ದೀರಾ ಅನ್ನೋದು ಆಸೆ ಇರುತ್ತೆ ಅವ್ರಿಗೆ ನೋಡೋದಕ್ಕೆ. ಗೈಸ್, ಡ್ರೆಸ್ಸಿಂಗ್ ಟೇಬಲ್ ಮತ್ತೆ ವಾರ್ಡ್ರೋಬ್ ಅಲ್ಲಿ ಏನಿರುತ್ತೆ ಅಂತ ಮುಂದಿನ ವ್ಲಾಗ್ ಗಳಲ್ಲಿ ನೀವು ನೋಡ್ತೀರಾ. ಸಣ್ಣವರು ಅದಕ್ಕೆ ಸಕ್ಕತ್ತಾಗಿ ಡೆಕೋರ್ ಮಾಡಿದ್ದಾರೆ. ಒಳಗಡೆನೂ ಕೂಡ ಎಲ್ಲ ಐಟಮ್ಸ್ ಕಲೆಕ್ಷನ್ಸ್ ಕೂಡ ತುಂಬಾ ಇಟ್ಟಿದ್ದಾರೆ. ಅದ್ರ ಮೆಮೊರಿಗಳನ್ನೆಲ್ಲ ನಿಮ್ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೋತಾರೆ ಅಲ್ವಮ್ಮ? ಹೊಚ್ಕೊಳ್ಳೋ ಅಂತ ಬೆಡ್ಶೀಟ್. ಇನ್ನೊಂದು ಬೆಡ್ಶೀಟ್ ದೊಡ್ಡದಿತ್ತಲ್ಲ ಗೈಸ್, ಅದನ್ನ ಒಗ್ಯಕ್ ಕೊಟ್ಟಿದೀವಿ. ಸೊ ಅದಕ್ಕೋಸ್ಕರ ಇದೇ ಬೆಡ್ಶೀಟ್ ಅಲ್ಲಿ ಇಬ್ರು ಹೊಚ್ಕೋತಾ ಇರೋದು. ನೋಡಿ, ಇಲ್ಲಿ ಬಂದ್ರೆ ನಮ್ಮ 1 lakh ಯೂಟ್ಯೂಬ್ ಶೀಲ್ಡ್ ನೋಡಿ. ಅವಾಗ ನನ್ನ ಯೂಟ್ಯೂಬ್ ಚಾನಲ್ ಮಂಜು ಗೌಡ ಅಂತ ಇತ್ತು. ಸಣ್ಣ ಅವ್ರು ಯಾವಾಗ ಬಂದು ನನ್ನ ಹತ್ರ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವತ್ತಿನ ದಿನನೇ ನಾನು ಹೆಸರು ಚೇಂಜ್ ಮಾಡ್ಕೊಂಡೆ. ಅವತ್ತೇ ಇವ್ರು ನಮ್ಮವರು, ನಾವು ನಿಮ್ಮವರು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಮ್ಮ? ಅವಾಗ ಹೆಸರು ಚೇಂಜ್ ಮಾಡಿದ್ದು. ಸೊ ಇನ್ನು 1 million ಶೀಲ್ಡ್ ಬಾಕಿ ಇದೆ ಗೈಸ್. 1 million ಶೀಲ್ಡ್ಗೋಸ್ಕರ ಕಾಯ್ತಾ ಇದೀವಿ. ಹೌದು, ಅದ್ರ ಪಕ್ಕದಲ್ಲೇ ಹಾಕೋಣ ಅಮ್ಮ. ಇಲ್ಲಿ ದೊಡ್ಡದಾಗಿ ಬರುತ್ತೆ, ಅದು ದೊಡ್ಡದಿರುತ್ತೆ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಆದಷ್ಟು ಬೇಗ 1 million ಆಗೋಕೆ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಆಗಬೇಕು ಗೈಸ್. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಗಳು ಕೊಡ್ತೀವಿ. ಮಿಸ್ ಮಾಡದೆ ವಿಡಿಯೋಸ್ ನ ಶೇರ್ ಮಾಡ್ತಾ ಇರಿ.
ಎಲೆ ಒಳಗೆ ಕಾಣಿಸ್ತಿರೋದು ಇದು ಗೈಸ್ ಎಲೆ ಒಳಗಡೆ ನೋಡಿ ನಮ್ ಫೋಟೋ ಇದೆ. ಸೊ ಈ ಫ್ರೇಮ್ ನ ಯಾರು ಕೊಟ್ರು ಅಂತ ನಿಮ್ಗೆ ಹೋದ್ ವ್ಲಾಗ್ ಅಲ್ಲಿ ತೋರಿಸಿದ್ವಿ. ಸೊ ಅದೇ ವ್ಲಾಗ್ ಅಲ್ಲಿ ಹೇಳಿದ್ವಿ ಇದನ್ನ ಪಕ್ಕ ನಮ್ ರೂಮ್ಗೆ ಹಾಕೋತೀವಿ ಅಂತ, ನೋಡಿ ಹಾಕೊಂಡಿದೀವಿ. ಹೌದು, ಇದನ್ನು ನಾನು ಮುನ್ನು ಬರ್ಡೇಗೆ ಕೊಟ್ಟಿರೋದು. ಈ ಫೋಟೋ ಇದೆಯಲ್ಲ ಗೈಸ್, ಇದು ನನ್ನ ಬರ್ಡೇಗೆ ಕೊಟ್ಟಿದ್ದು ಸಣ್ಣವರು. ಹೌದು, ಬರ್ಡೇ ಕೊಟ್ಟಿರೋದು. ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಎಲ್ಲ ರಿವೀಲ್ ಮಾಡಿರ್ಲಿಲ್ಲ ಅಲ್ವಾ ಇದನ್ನು, ಕಮ್ಮಿ. ಯಾವ್ದು? ಈ ಫೋಟೋ ಹಾಕಿದೆ. ಹಾ ಹೌದು ಗೈಸ್, ಇದನ್ನ ಆಕ್ಚುಲಿ ಮದ್ವೆ ಹಾಕಿನ ಮುಂಚೆನೆ ನಾನು ಇಲ್ಲಿ ಮೇಲ್ ಹಾಕಿದೆ, ಮೇಲೊಂದು ಟ್ಯಾಗ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಟ್ಯಾಗ್ ಮಾಡಿದ್ವಿ ಇದನ್ನ. ಸೊ ಇವಾಗ ಅದನ್ನ ರಿವೀಲ್ ಮಾಡ್ಬೇಕು. ಏನಂದ್ರೆ ಅದ್ರ ಸ್ಟೋರಿ ಇದೆ ಅಲ್ಲಿ. ಯಾವಾಗ ಅದು ಆ ಫೋಟೋ ಯಾವಾಗ ಮಾಡ್ಕೊಂಡಿದ್ದು ಅಂದ್ರೆ ನನ್ನ ರಿಲೇಟಿವ್ ಮ್ಯಾರೇಜ್ ಇತ್ತು. ಮ್ಯಾರೇಜ್ ಟೈಮಲ್ಲಿ ನಾನು ಮತ್ತು ಮುನ್ನದೆ ಮ್ಯಾರೇಜ್ ಹಾಲ್ ಮುಂದೆ ಫೋಟೋ ಇಡ್ಸ್ಕೊಂಡಿದ್ದೆ. ಸೊ ಅದನ್ನು ನಾನು ಈ ತರ ರೆಡಿ ಮಾಡಿ, ಚೆನ್ನಾಗಿದೆ. ಇಬ್ರು ಚೆನ್ನಾಗಿ ಕಾಣಿಸ್ತಿದ್ವಿ ಅಂತ ಸಣ್ಣವರು ನನಗೆ ಅದನ್ನ ಗಿಫ್ಟ್ ಮಾಡಿದ್ದು. ತುಂಬಾ ಇಷ್ಟ ಆಯ್ತು ನನಗೆ ಆ ಫೋಟೋ, ಸಖತ್ ಇಷ್ಟ ಆಯ್ತು. ನೋಡಿ ಇಲ್ಲಿ ಹಾಕಿದ್ದಾರೆ ಅದನ್ನ, ತುಂಬಾ ಚೆನ್ನಾಗಿದೆ ಅಮ್ಮ ಅದು ಫೋಟೋ, ಸಖತ್ ಇದೆ. ಇದು ನಮ್ಮಿಬ್ಬರದ್ದು ಫೋಟೋ ಗೈಸ್. ಇದು ಒಬ್ರು ನಮ್ಗೆ ಗಿಫ್ಟ್ ಕೊಟ್ಟಿರೋದು ಇದು, ಈ ಫೋಟೋನ. ಸೊ ಇದನ್ನು ಕೂಡ ಹಾಕೊಂಡಿದೀವಿ ನೋಡಿ. ಒಂದು ಒಳ್ಳೆ ಫ್ರೇಮ್ ಚೆನ್ನಾಗಿ ಅಂದ್ರೆ ಪರ್ಫೆಕ್ಟ್ ಆಗಿ ಹಾಕಿದೀವಿ. ಅಂದ್ರೆ ಒಂದೊಂದ್ ಕಡೆ ಹಾಕದೆ ಇವಾಗಿನ ಲುಕ್ ಅಂದ್ರೆ ಲುಕ್ ಕಾಣುತ್ತೆ ಗೋಡೆ ಅಂತ. ಸೊ ಅದಕ್ಕೆ ಹಿಂಗ್ ಮಾಡಿದೀವಿ. ಟ್ರೀ ತರ ಹಿಂಗ್ ಹಾಕಿದ್ರೆ ಸೂಪರ್ ಆಗಿ ಕಾಣುತ್ತೆ ಅಲ್ವಾ? ನೀವು ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಗೇಮಿಂಗ್ ಇದೆ ಎಕ್ಸ್ಪ್ಲೈನ್ ಮಾಡಿ. ಗೈಸ್ ಇದು ನನ್ನ ಸಿಸ್ಟಮ್ ನೋಡಿ, ಇದ್ರೊಳಗಡೆ ಯಾವ ಫೋಟೋ ಇದೆ ಅಂತ. ನಾನು ಒಂದಿನ ಯಾವಾಗ ಅಂತಂದ್ರೆ ಸಣ್ಣ ಇನ್ನು ಬೆಂಗಳೂರಿಗೆ ಬಂದಿರ್ಲಿಲ್ಲ, ಅವಾಗ ಇಡ್ಸಿದ್ ಫೋಟೋ ಇದು. ಚೆನ್ನಾಗಿದೆ. ಇದು ಇಡ್ಸಿ ಒಂದು 2 months ಗೆ ಸಣ್ಣ ಬಂದಿದ್ದು. ಹೌದಾ? ನೋಡಿ ಅದನ್ನೇ ವಾಲ್ ಪೇಪರ್ಗೆ ಹಾಕಿದ್ದೀನಿ. ಮತ್ತೆ ಆ ಕಡೆ ಈ ಕಡೆ ಸ್ಪೀಕರ್ ಇಟ್ಟಿದೀವಿ. ಅಂದ್ರೆ ನಾವು ಮೂವಿ ಎಲ್ಲ ನೋಡ್ಬೇಕಂದ್ರೆ ಒಂದು ಒಳ್ಳೆ ಎಫೆಕ್ಟ್ ಇರ್ಲಿ ಅಂತ ಚಿಕ್ಕದಾಗಿರೋ ಒಂದು ಸ್ಪೀಕರ್ ಇಟ್ಟಿದೀವಿ, ತುಂಬಾ ಜೋರ್ ಸೌಂಡ್ ಬೇಡ ಅಂತ. ನೆಕ್ಸ್ಟ್ ಇದು ಎಡಿಟಿಂಗ್. ಇದ್ರಲ್ಲಿ ನಮ್ದು ಇದು ಓಲ್ಡ್ PC. ಸೊ ಇದು ಹಿಂಗೆ ಇರ್ಲಿ ಅಂತ ಹೇಳಿ ಇದನ್ನು ಕೂಡ ಯೂಸ್ ಮಾಡ್ತೀವಿ ಅವಾಗ. ನೋಡಿ ಚಾರ್ಜಿಂಗ್ ಪಾಟ್ ಹಾಕೊಳ್ಳೋದಕ್ಕೆ ಇಲ್ಲೆಲ್ಲ ಇಟ್ಟಿದೀವಿ. ಇಲ್ಲೂ ಇದೆ, ಈ ಸೈಡ್ ಇದೆ, ಈ ಸೈಡ್ ಇಂಟರ್ನೆಟ್ ಸಿಸ್ಟಮ್ ಕನೆಕ್ಷನ್ ಎಲ್ಲ ಇಟ್ಟಿದೀವಿ. ಇಲ್ಲಿ ವೈಫೈ ಇದೆ. ಮತ್ತೆ ಇದು ನಂದು ಹೆಡ್ಸೆಟ್ ಫಿಲಿಪ್ಸ್ದು. ಇವ್ರಿಗಿಂತ ಜಾಸ್ತಿ ನಾನೇ ಹಾಕೊಳ್ಳೋದು ಗೈಸ್ ಅದನ್ನ ಯಾವಾಗ್ಲೂ ಇವರೇ ಹಾಕೋತಾರೆ. ಇದು ನಮ್ದು ಇನ್ನೊಂದು ಫೋನು. ಇದು ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಇದು ಪ್ರಮೋಷನ್ಗೆ ಮತ್ತೆ ವರ್ಕಿಗೆ ಯೂಸ್ ಮಾಡುವಂತ ಫೋನ್ ಇದು. ಇದು ಆಂಡ್ರಾಯ್ಡ್ ಫೋನು. ಆಂಡ್ರಾಯ್ಡ್ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ, ಆಪಲ್ ಫೋನ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದರಲ್ಲೇ ಜಾಸ್ತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀವಲ್ವಾ. ಸೊ ನೋಡಿ ಇಲ್ಲಿ ಕೀಬೋರ್ಡ್ ಇಟ್ಟಿದೀವಿ, ಮತ್ತೆ ಇಲ್ಲಿ ನಾರ್ಮಲ್ ಹೆಡ್ಸೆಟ್ ಇಟ್ಟಿದೀವಿ, ಎಮರ್ಜೆನ್ಸಿ ಇಯರ್ಫೋನ್ ಇಲ್ಲಿ. ಸೊ ಇಲ್ಲಿ ಮೌಸ್ ಇಟ್ಟಿದ್ದಾರೆ, ಇಲ್ಲಿ ಮೌಸು. ಹಾಗೆ ಕೆಳಗ್ ಬಂದ್ರೆ ನೋಡಿ ಗೈಸ್, ಇಲ್ಲಿ PS4 ಆಯ್ತು ಗೈಸ್. ಇದು PS4 ಪ್ಲೇ ಸ್ಟೇಷನ್. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ನಿಮ್ಗೆ? ಇದ್ರ ಕಾಸ್ಟ್ ಬಂದು 35,000. ಅದ್ರಲ್ಲಿ ಒಂದೊಂದು ಗೇಮುನು ಒಂದು ಗೇಮಿಗೆ 3,000 rupees. ಬಟ್ ಅದ್ರಲ್ಲಿ ಎಷ್ಟು ಗೇಮ್ ಇದೆ ಗೊತ್ತಾ? ನನ್ನ ಪ್ರಕಾರ ಒಂದು 60 ಗೇಮ್ ಇದೆ. ನೀವು ಥಿಂಕ್ ಮಾಡಿ, ನಾನು ಗೇಮ್ಗೋಸ್ಕರ ಅಂತ ಎಷ್ಟು ಖರ್ಚು ಮಾಡಿರ್ಬೋದು ಅಂತ. ಗೇಮ್ಗೆ ಅಡಿಕ್ಟ್ ಆಗಿದ್ದು ಒಂದು ಟೈಮಲ್ಲಿ. ಮತ್ತೆ ಇದು ಎಕ್ಸ್ಬಾಕ್ಸ್. ಈ ಎಕ್ಸ್ಬಾಕ್ಸ್ಗೆ 22,000. ಇದಕ್ಕೆ ಕಂಟ್ರೋಲರ್ ಇದೆ, ಚೆನ್ನಾಗಿದೆ ನೋಡಿ ಕಂಟ್ರೋಲರ್. ಕ್ಯೂಟ್ ಆಗಿದೆ ಅಲ್ಲ, ವೈಟ್ ಕಲರ್ ನೋಡಿ. ಇದನ್ನು ವೈಟ್ ಎಕ್ಸ್ಬಾಕ್ಸ್. ಇದು ಎಕ್ಸ್ಬಾಕ್ಸ್ ನ ವೈಟ್ ಕಲರ್ ಇಟ್ಕೊಂಡಿದೀನಿ, ಪ್ಲೇ ಸ್ಟೇಷನ್ ನ ಬ್ಲಾಕ್ ಕಲರ್ ಇಟ್ಕೊಂಡಿದೀನಿ. ಅಂದ್ರೆ ನನ್ನ ಕಲೆಕ್ಷನ್ಸ್ ಇರ್ಲಿ ಅಂತ. ಮತ್ತೆ ಇಲ್ಲಿ ಸ್ಪೀಕರ್ ಇದೆ ನೋಡಿ, ಇಲ್ಲಿ ಚಿಕ್ಕದಾಗಿ. ಗೈಸ್ ನಾವೆಲ್ಲರೂ ರೀಲ್ಸ್ ಮಾಡಕ್ ಹೋದಾಗ ಇದ್ರಲ್ಲೇ ಸಾಂಗ್ ಹಾಕೊಂಡು ನಾವು ಡ್ಯಾನ್ಸ್ ಆಡೋದು. ಹೌದು, ಇದೂನು ಅಷ್ಟೇನೆ. ನಾವು ರೀಸೆಂಟ್ ಆಗಿ ಡಿ ಬಾಸ್ ಅವ್ರದ್ದು ಸಾಂಗ್ ಬಿಟ್ಟಿದೀವಿ, ಸುಮ್ನೆ ಸಾಂಗು. ಆ ಸಾಂಗ್ ನ ಇದ್ರಲ್ಲೇನೆ ಪ್ಲೇ ಮಾಡಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಿರ ಗೈಸ್. ತುಂಬಾ ಜನ ಅಂದ್ರೆ ಆ ಸಾಂಗ್ ರಿಲೀಸ್ ಮಾಡಿದ್ವಿ ಗೊತ್ತಾ ಯೂಟ್ಯೂಬ್ ಅಲ್ಲಿ. ತುಂಬಾ ಜನ ಸಪೋರ್ಟ್ ಮಾಡಿದಿರಾ. ಬಟ್ ಅಷ್ಟು ಎಫರ್ಟ್ ಹಾಕಿರೋದಕ್ಕೆ ಅಷ್ಟು ಸಪೋರ್ಟ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ನಿಸ್ತು. ಒರಿಜಿನಲ್ ಸಾಂಗು 27 ಮಿಲಿಯನ್ ನೋಡಿದೆ ಗೈಸ್. ಬಟ್ ನಮ್ ಸಾಂಗು, ನಾವು ಮಾಡಿರೋ ಸಾಂಗ್ ರೀಮೇಕು ಸೇಮ್ ಆಸ್ ಇಟ್ ಈಸ್ ಹೇಗಿದೆ ಹಾಗೆ ಮಾಡಿದೀವಿ. ಬಟ್ ನಮ್ಗೆ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. 1.5 ಲಕ್ಷವರೆಗೂ ವ್ಯೂಸ್ ಬಂತು ಅಷ್ಟೇ. ನೋಡಿ ಇವಾಗಿನ ಕಾಲದಲ್ಲಿ ಎಫರ್ಟ್ ಹಾಕಿದ್ರೆ ಏನೂ ಬೆಲೆ ಇಲ್ಲ ಗೈಸ್. ಅದಕ್ಕೇನೆ ನಾವು ಜಾಸ್ತಿ ಎಫರ್ಟ್ ಹಾಕಕ್ ಹೋಗಲ್ಲ ಗೈಸ್. ತುಂಬಾ ಕಷ್ಟಪಟ್ರೆ ಯಾರು ಹೆಲ್ಪ್ ಮಾಡಲ್ಲ. ಎಲ್ಲ ಆಲ್ಮೋಸ್ಟ್ ತುಳಿಯೋರೇ ಇರೋದು, ಬೆಳ್ಸೋರು ಯಾರು ಇಲ್ಲ ಗೈಸ್. ಇದರಲ್ಲಿ ಸಿಸ್ಟಮ್ ಐಟಮ್ಸ್ ನೆಲ್ಲ ಇಟ್ಟಿದೀವಿ. ಅಂದ್ರೆ ಚಾರ್ಜರ್, ಹಾರ್ಡ್ ಡಿಸ್ಕ್ ಮತ್ತೆ ಪೆನ್ ಡ್ರೈವ್, ಇದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದೀವಿ. ಮತ್ತೆ ಇಲ್ಲಿ ಜಾಕೆಟ್ಸ್ ಇಟ್ಟಿದೀವಿ ಗೈಸ್. ಇಲ್ಲಿ ನಂದು ಮತ್ತೆ ಸಣ್ಣವ್ರದ್ದು ಇಬ್ರದ್ದು ಕೂಡ ಜಾಕೆಟ್ ಇಟ್ಟಿದೀವಿ. ಆಕ್ಚುಲಿ ಎಲ್ಲಿ ಇಡೋಕು ಜಾಗನೇ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದೀವಿ. ಇಲ್ಲ, ಇದು ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರೂಮ್ ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ ಗಳನ್ನೆಲ್ಲ ಇವಾಗ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕದಾಗಿ ಸ್ಪೇಸ್ ಇರ್ಬೇಕು ಅಂತ ಇದ್ರಲ್ಲಿ ಇಟ್ಟಿದೀವಿ. ಇದನ್ನ ಅದಕ್ಕೋಸ್ಕರ ಅಂತಾನೆ ನಾವು ತೆಗ್ದಿದ್ದು ಅಲ್ವಾ? ಹೌದು. ನೋಡಿದ್ರಲ್ವಾ ನಮ್ ರೂಮ್ ಯಾವ ತರ ಇದೆ ಅಂತ. ಆಲ್ಮೋಸ್ಟ್ ಬನ್ನಿ ನೀವುನು.
ನಮ್ ರೂಮ್ ನೋಡಿದ್ರಿ ಅಂತ ಅನ್ಸುತ್ತೆ. ನೋಡಿದ್ರ ಪ್ರತಿಯೊಂದೊಂದನ್ನು ಎಲ್ಲೆಲ್ಲಿ ಇಟ್ಟಿದೀವಿ ಅನ್ನೋದು ನಿಮ್ಗೆ ತೋರಿಸಿದೀವಿ. ಅದಾದ್ಮೇಲೆ ಏನಂತ ಅಂದ್ರೆ ಬಿಫೋರ್ ಯಾವ ತರ ಇತ್ತು ನಮ್ ರೂಮ್ ಮತ್ತೆ ಇವಾಗ ಆಫ್ಟರ್ ಯಾವ ತರ ಇದೆ ರೂಮ್ ನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದೀವಿ ಗೈಸ್. ಈ ವ್ಲಾಗ್ ಅಲ್ಲಿ ಬರೀ ರೂಮ್ ಟೂರ್ ಮಾಡಿದೀವಿ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನೂ ಹಾಲ್ ರೆಡಿ ಮಾಡೋದಿದೆ, ಮತ್ತೆ ಇನ್ನೊಂದು ರೂಮ್ ಇದೆಯಲ್ಲ ಅಲ್ಲೂ ರೆಡಿ ಮಾಡೋದಿದೆ. ಸೊ ಅದನ್ನೆಲ್ಲ ನೀವೇ ನೋಡ್ತಿರ್ತೀರಾ ಮುಂದಿನ ವ್ಲಾಗಲ್ಲಿ. ಎಷ್ಟೋ ಜನ ಹೇಳ್ತಿದ್ರಿ ಸ್ವಲ್ಪ ಮನೇನ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ನಮ್ಮ ಮೈಂಡಲ್ಲಿ ಆಲ್ಮೋಸ್ಟ್ ಇತ್ತು, ನಾವು ಮದುವೆ ಆದ್ಮೇಲೆ ನಮ್ಮ ಮನೆ ಈ ಥರ ಇರಬೇಕು ಅಂತ ಇತ್ತು. ಸೊ ಹಳೆ ಮನೆ ಆದ್ರೂ ಪರವಾಗಿಲ್ಲ, ಏನಕ್ಕಂದ್ರೆ ಇವಾಗ ಮದುವೆ ಆದ್ಮೇಲೆ ನಾವು 1 ವರ್ಷ ಇದೇ ಮನೇಲಿ ಇರಬೇಕು ಗೈಸ್. ಅದಕ್ಕೋಸ್ಕರ ರೂಮ್ನ ಚಿಕ್ಕದಾಗಿ ಈ ಥರ ಡೆಕೋರ್ ಮಾಡ್ಕೊಂಡಿದೀವಿ. ಸಣ್ಣ ಹೆವಿ ಇಷ್ಟ ಈ ಥರ ರೂಮ್ ಅಲ್ವಮ್ಮ? ಹೌದು. ಅಲ್ಲ ಮನು, ಇದು ಫುಲ್ ಡಾರ್ಕ್ ಮಾಡಿದಾಗ ಲೈಟಿಂಗ್ಸ್ ಹೆಂಗ್ ಕಾಣಿಸುತ್ತೆ ಅನ್ನೋದಂತ ತೋರ್ಸೋಣ. ಯಾವುದು? ಹಾ ಓಕೆ ಗೈಸ್, ನೋಡಿ ಗೈಸ್, ಫುಲ್ಲು ಕತ್ಲು ಮಾಡಿದಾಗ ನಮ್ಮ ರೂಮ್ ಯಾವ ತರ ಕಾಣಿಸುತ್ತೆ ನೋಡಿ. ಈ ತರ ಕಾಣಿಸುತ್ತೆ. ಸೊ ಇವಾಗ ಬೆಳಕಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಲೈಟ್ ಆ ಕಡೆಯಿಂದ ಹೊಡಿತಿದೆ. ಬಿಟ್ರೆ ನೈಟ್ ಹೊತ್ತಂದು ಸಖತ್ತಾಗಿರುತ್ತೆ, ಫುಲ್ ಡಾರ್ಕ್ ಆಗಿರುತ್ತೆ. ರೂಮ್ ಎಲ್ಲ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಈ ತರ ಇರುತ್ತೆ ರೂಮು. ನೋಡಿ ಇಲ್ಲೆಲ್ಲ ಜಾಕೆಟ್ಸ್ನ ತಗೊಳ್ಳೋದಕ್ಕೆ ಅಂತ ಹ್ಯಾಂಗರ್ ಮಾಡಿದೀವಿ. ಸೊ ಇದರಲ್ಲಿ ನಂದು 3 ಜಾಕೆಟ್ಸ್ ಇಲ್ಲೇ ಇದೆ ಅಲ್ವಮ್ಮ? ಇಷ್ಟ ಆಯ್ತಾ ನಿಮ್ಗೆ? ಇನ್ನ ಬೇಕು ಗೈಸ್. ಸೊ ನೀವು ಕೂಡ ಸ್ವಲ್ಪ ಐಡಿಯಾ ಕೊಡಿ. ಅಂದ್ರೆ ನಾನು ಸನ್ಮ ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಗ್ರೇಟು, ಯಾಕೆ ಈ ತರ ರೆಡಿ ಮಾಡಿದಿರಲ್ಲ ರೂಮ್ ನ. ಅಯ್ಯೋ ನಾನ್ ಮಾತ್ರನಾ? ನೀವು ನಂಗೆ ಹೆಲ್ಪ್ ಮಾಡಿಲ್ವಾ? ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ರೂಮ್ ನ ಈ ತರ ಇಟ್ಕೊಳ್ಳೋದು, ಈ ತರ ಮಾಡ್ಕೊಳ್ಳೋದು ಎಲ್ಲರೂ ಈಸಿಯಾಗಿ ಮಾಡ್ಕೊಬಹುದು. ಬಟ್ ಆದ್ರೆ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಕಷ್ಟ. ಸೊ ಅದನ್ನ ನೀಟಾಗಿ ನಾವು ಹ್ಯಾಂಡಲ್ ಮಾಡೋಣ ಆಯ್ತಾ. ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತೀನಿ. ಗೈಸ್ ಇಲ್ಲಿ ಸ್ವಲ್ಪ ಗಲೀಜಾಗಿದೆ, ಸೊ ಅದಕ್ಕೋಸ್ಕರ ಇಲ್ಲೊಂದು ಸ್ಟಿಕ್ಕರ್ ಆರ್ಡರ್ ಮಾಡಿದೀವಿ ಆಲ್ರೆಡಿ. ಸೊ ಇಲ್ಲೊಂದು ಸ್ಟಿಕ್ಕರ್ ಬರುತ್ತೆ, ಮುಂದಿನ ವ್ಲಾಗ್ ಗಳಲ್ಲಿ ನೀವು ನೋಡ್ತೀರಾ. ನನಗಂತೂ ಇಷ್ಟ ಆಯ್ತು ಗೈಸ್. ಸಣ್ಣ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಅವ್ರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರ ಐಡಿಯಾ ಕೇಳಿ ನಾನೇ ಶಾಕ್ ಆಗೋದೆ. ಈ ತರಾನು ಮಾಡ್ಬೋದಾ ಮನೇನ? ಮತ್ತೆ ಇಲ್ಲಿರೋ ಮಾಡ್ತಿರೋ ಒಂದೊಂದು ಸ್ಟೆಪ್ಗಳನ್ನ ನೋಡ್ಕೊಂಡು ಹೋದಾಗ ಓ ಯಾವ ತರ ಕಾಣುತ್ತಲ್ವಾ, ಈ ತರ ಮನೆ ಇರೋದು ಈ ತರನೂ ಆಗುತ್ತಾ ಅಂತ ಅನ್ನಿಸ್ತು. ಇದರಿಂದ ನಿಮಗೂ ಒಂದ್ ಸ್ವಲ್ಪ ಐಡಿಯಾ ಸಿಕ್ಕಿರುತ್ತೆ ಅಲ್ವಮ್ಮ? ನೀವು ನಿಮ್ಮ ಮನೇನ ಚೆನ್ನಾಗಿ ಇಟ್ಕೊಳ್ಳಿ. ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಮನು, ನಂಗೂ ಸಪೋರ್ಟ್ ಮಾಡಿದೀರಾ, ತುಂಬಾನೇ ಸಪೋರ್ಟ್ ಮಾಡಿದೀರಾ ಗೈಸ್. ಪ್ರತಿಯೊಂದು ಶಿಫ್ಟ್ ಮಾಡ್ಬೇಕು ಅಂತ ಅಂದ್ರೆ ನಾನು ಮತ್ತೆ ಸಣ್ಣ ಇಬ್ರು ಸೇರ್ ಮಾಡಿದ್ದು. ಒಬ್ಬರಿಂದ ಆಗುವಂತ ಕೆಲಸ ಅಲ್ವೇ ಅಲ್ಲ ಗೈಸ್. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ, ಅದಕ್ಕೆ ನಾನು ಮುನ್ನು ಸೇರಿದ್ರೇನೆ ಕೆಲಸ ಆಗೋದು. ಸ್ಟಾರ್ಟಿಂಗ್ ನಮ್ಮ ಅಕ್ಕ ಬಾವ ಇದ್ರು, ಅವತ್ತು ಶಾಲಿನಿ ಅಕ್ಕನ ಮನೆಗೆ ಹೋಗ್ತಿದ್ರು. ಅವತ್ತೊಂದ್ ಸ್ವಲ್ಪ ಅವರು ಶಿಫ್ಟ್ ಮಾಡಿ ಕೊಟ್ರು, ಅದೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನೈಟ್ 1 o'clock ವರ್ಗು ಟೈಮ್ ತಗೊಂಡಿದೀವಿ ಅವತ್ತು. ಸ್ವಲ್ಪ ಎಲ್ಲ ಎಷ್ಟು ಗಲೀಜಾಗಿತ್ತು ನೀವೇ ನೋಡಿದ್ರಲ್ಲ, ಅದನ್ನೆಲ್ಲ ಎತ್ತಿಡೋದಕ್ಕೆ ಈ ತರ ಬಂದಿದೆ ಇವಾಗ ರೂಮು. ಈ ತರ ಫೈನಲ್ ರಿಸಲ್ಟ್ ಇದೆ. ಸೊ ನೆಕ್ಸ್ಟ್ ನಾನು ವಾರ್ಡ್ರೋಬ್ ಟೂರ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಟೂರ್ 2 ಮಾಡ್ತೀನಿ ನಾನು. ಮತ್ತೆ ಸ್ಕಿನ್ ಕೇರ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನಾನು ವಾರ್ಡ್ರೋಬ್ ಓಪನ್ ಮಾಡಲ್ಲ, ಯಾಕಂದ್ರೆ ಫುಲ್ ಗಿಫ್ಟ್ಸ್ ಐಟಮ್ ನಂಗೆ ಸಿಕ್ಕಿದ್ ಸಾರಿ ಅದು ಇದೆಲ್ಲ ನಾನು ನೀಟಾಗಿ ಇಟ್ಟಿದ್ದೀನಿ ಅಷ್ಟೇ. ಸೊ ಸಪರೇಟ್ ಒಂದು ಸಾರಿ ವ್ಲಾಗ್ ಕೂಡ ಮಾಡ್ತೀನಿ, ನನ್ನಲ್ಲಿರೋ ಸಾರಿ ಕಲೆಕ್ಷನ್ಸ್ ವ್ಲಾಗ್ ಮಾಡ್ತೀನಿ, ಮತ್ತೆ ಸ್ಕಿನ್ ಕೇರ್ ಇದ್ ಮಾಡ್ತೀನಿ, ಮತ್ತೆ ವಾರ್ಡ್ರೋಬ್ ಇದು ಮಾಡ್ತೀನಿ ಗೈಸ್. ಓಕೆನಾ? ಈ ರೂಮ್ ನೋಡಿ ಏನ್ ಅನ್ನಿಸ್ತು ನಿಮ್ಗೆ? ಸಿಂಪಲ್ ಆಗಿ ಕ್ಯೂಟ್ ಆಗಿದೆ. ಸೊ ನೀವು ಕೊಟ್ಟಿರೋ ಡೂಡೋ ಇಂದ ಮತ್ತೆ ಮಿಲ್ಲೋ ಇಂದ ಇನ್ನ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಮತ್ತೆ ನಮ್ಗೆ ಸಿಕ್ಕಿರೋ ಫೋಟೋಸ್ ಇಂದ ಕೂಡ ಅಷ್ಟೇ. ಇನ್ನ ರೂಮಿಗೆ ಒಂಥರ ಕಳೆ ಅಂತ ಹೇಳ್ತೀವಲ್ಲ, ಆ ಕಳೆ ಬಂದಿದೆ. ಸೊ ಈ ಲೈಟಿಂಗ್ಸ್ ಇಂದ ಇನ್ನ ಈ ಡ್ರೆಸ್ಸಿಂಗ್ ಟೇಬಲ್ ಆಗ್ಲಿ ಮತ್ತೆ ರೂಮ್ ಹೈಲೈಟ್ ಆಗಿ ಕಾಣಿಸ್ತಿದೆ. ಮತ್ತೆ ನಾವು ಇಲ್ಲಿ ರೆಡಿ ಮಾಡಿರೋಂತ ಪಾಟ್ಸ್ ಇಂದ ಮತ್ತೆ ಈ ಡೆಕೋರೇಷನ್ ಇಂದ ಇನ್ನ ಕ್ಯೂಟ್ ಆಗಿ ಕಾಣಿಸ್ತಿದೆ, ಆ ಚಿಕ್ಕ ಡಾಲ್ ಇಂದ. ಸೊ ಮತ್ತೆ ನಿಮ್ ಸಿಸ್ಟಮ್ ಇಂದ ಮತ್ತು ಈ ಸ್ಪೀಕರ್ಸ್ ಇದೆಲ್ಲ, ಸ್ಮಾಲ್ ಸ್ಪೀಕರ್ಸ್ ಇಂದ ಲೈಟಿಂಗ್ಸ್ ಇದೆ ಅಲ್ವಾ, ಅದೊಂಥರ ಚೆನ್ನಾಗಿ ಕಾಣಿಸ್ತಿದೆ. ಈ ಲೈಕ್ ಮಿಕ್ಸ್ ಲೈಟ್ಸ್ ಇದೆ ಅಲ್ವಾ. ಮತ್ತೆ ಇಲ್ಲಿ ಸಿಸ್ಟಮ್ ಇಡೋ ಸೀನ್ ಆಗ್ಲಿ, ಮತ್ತೆ ಲ್ಯಾಪ್ಟಾಪ್, ಮತ್ತೆ ನಿಮ್ಮ ಗೇಮಿಂಗ್ ಇದು ಅದು ಇದೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಮತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಇದಿರೋದ್ರಿಂದ ಇನ್ನ ಸಖತ್ ಇಷ್ಟ ಆಯ್ತು. ಮತ್ತೆ ನಮ್ ರೂಮ್ ಅಲ್ಲಿ ವಾಶ್ರೂಮ್ ಕೂಡ ಇದೆ ಗೈಸ್, ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಅದು ಒಂಥರ ಚೆನ್ನಾಗಿದೆ. ಮತ್ತೆ ನೈಟ್ ಮಲ್ಕೊಂಡು ಕರೆಕ್ಟ್ ಅಪೋಸಿಟ್ ಟಿವಿ ಇದೆ ಅಲ್ವಾ, ಕರೆಕ್ಟ್ ಆಗಿ ಮಲ್ಕೊಂಡು ಅಪೋಸಿಟ್ ಟಿವಿ ನೋಡ್ಬೋದು, ಅದಕ್ಕೆ ಇನ್ನ ಸಖತ್ತಾಗಿದೆ. ಸೊ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಈ ರೂಮ್ ಬಗ್ಗೆ ಹೇಳಿ ಗಾಯ್ಸ್? ನನಗಂತೂ ತುಂಬಾ ಇಷ್ಟ ಆಗೋಯ್ತು. ನಾನು ಅನ್ಕೊಂಡಿದ್ದೆ ಅಂದ್ರೆ ಎಷ್ಟೋ ಜನಗಳು ಅಂದ್ರೆ ಸಾಹುಕಾರರು ಮನೇಲಿ ಇಲ್ಲ ಚೆನ್ನಾಗಿ ರೂಮ್ ಎಲ್ಲ ಮೇಂಟೈನ್ ಮಾಡ್ತಾರಲ್ಲ, ಅವ್ರಗಳ ಮನೇಲಿ ನೋಡ್ತಾ ಇದ್ದೆ ಈ ತರ ನಾನು ಮಾಡ್ಕೋಬೇಕಲ್ಲ, ಮಾಡ್ಕೊಂಡ್ರು ಹೆಂಗ್ ಮೇಂಟೈನ್ ಮಾಡೋದು ಅಂತ ಅನ್ನಿಸ್ತಿತ್ತು. ಸೊ ಅದನ್ನ ನನ್ ಕಣ್ಮುಂದೆ ತಗೊಂಡ್ ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅವರು ಸಣ್ಣ ಗಿಫ್ಟ್ ಕೊಟ್ರೆ ಎಷ್ಟು ಖುಷಿ ಪಡ್ತಿದ್ದೆ ನಾನು. ಇವಾಗ ಇಷ್ಟು ದೊಡ್ಡ ಗಿಫ್ಟ್, ಇಡೀ ರೂಮೇ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸಣ್ಣಮ್ಮ. ಈ ತರನೇ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದಾರೆ. ನಾನು ಯಾವಾಗ್ಲೂ ನಿಮ್ ಜೊತೆ ಇದ್ಕೊಂಡು ಹೀಗೆ ಸಪೋರ್ಟಿವ್ ಆಗಿರ್ತೀನಿ. ಓಕೆನಾ? ಸರಿ ಆಯ್ತು ಗೈಸ್, ಹೇಗಿದೆ ಅಂತ ನೀವೇ ಕಾಮೆಂಟ್ ಮಾಡಿ ಗೈಸ್. ಇದು ನಿಜಕ್ಕೂ ನೀವು
ಸಣ್ಣಗೆ ಗ್ರೇಟ್ಫುಲ್ ಹೇಳ್ಬೇಕು. ಇಲ್ಲ 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 ಗಾಯ್ಸ್, ಸಣ್ಣಗೆ ಮಾತ್ರ ಬೇಡವೇ ಬೇಡ, ಮುನ್ನುಗೆನೂ ಹೇಳಿ, ಸಣ್ಣ ಮುನ್ನುಗೆ ಅಂತಾನೆ ಹೇಳಿ. ನಮ್ಗೊಬ್ರಿಗೆ ಆ ಕ್ರೆಡಿಟ್ ತಗೊಳಕ್ ನಿಜವಾಗ್ಲೂ ಇಷ್ಟ ಇಲ್ಲ. ನಾವಿಬ್ರು ಸೇರಿ ಸ್ವಲ್ಪ ಹೆಲ್ಪ್ ಮಾಡಿದೀನಿ ಸ್ವಲ್ಪ ಅಲ್ಲ, ತುಂಬಾನೇ ಮಾಡಿದೀರ. ಅಂದ್ರೆ ಒಬ್ರು ಕೈಲಿಂದಾನೆ ಸಾಧ್ಯ ಆಗಲ್ಲ ನಿಜ, ಒಬ್ರು ಹೆಲ್ಪ್ ಬೇಕೇ ಬೇಕು. ಆದ್ರೂ ಪ್ಲಾನ್ ಇದೆಯಲ್ಲ ಅದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲಾನ್ಸ್ ಅನ್ನೋದು, ಅದಕ್ಕೆ ಹೆಲ್ಪ್ ಮಾಡಿರೋದು ನಾನು ಅಷ್ಟೇ. ಅಯ್ಯೋ ನೋಡಿ ಗೈಸ್, ಆಪಲ್ ಜ್ಯೂಸ್ ಮಾಡಿದೆ ಮುನ್ನುಗೋಸ್ಕರ. ನಾನು ತಗೊಳ್ಳಿ, ಟೇಸ್ಟ್ ನೋಡಿ. ಆಪಲ್ ಜ್ಯೂಸ್ ಬೇರೆ ಮಾಡಿದೀರಾ? ಗ್ರೇಟ್ ಮಾ ನೀವು. ಯಾಕೆ ಆಪಲ್ ಜ್ಯೂಸಾ ಬಾಳೆಹಣ್ಣು ಜ್ಯೂಸಾ? ಆಪಲ್ ಜ್ಯೂಸ್, ಏಯ್ ನಿಜವಾಗ್ಲೂ ಆಪಲ್ ಜ್ಯೂಸ್. ಮತ್ ಬಾಳೆಹಣ್ಣು ಫ್ಲೇವರ್ ಬರ್ತಿದೆ ಅಂದ್ರೆ ಅದಕ್ಕೆ 3 ಗೋಡಂಬಿ ಹಾಕ್ದೆ. ಸೊ ಒಂದ್ ಇಷ್ಟೇ ಇಷ್ಟು ಚಿಕ್ಕ ಪೀಸು ಒಂದು ಬನಾನ ಹಾಕ್ದೆ. ಒಳ್ಳೇದು ಹಾಕಿದ್ರೆ ಅದಕ್ಕೆ ಹೆಲ್ದಿ ಫುಡ್ ಅಂತ. ನಿಜವಾಗ್ಲೂ ತುಂಬಾ ಇಷ್ಟ. ಮತ್ತೆ ಹಾಕಿದ ತಕ್ಷಣ ಹಿಂಗ್ ಮಾಡೋದು. ಅದು ತೇಗ್ ಬರುತ್ತಲ್ಲ ಅದೇ ಟೈಮ್ ಬಂತು. ತೇಗ್ ಬಂತ, ಸಕ್ಕತ್ತಾಗಿದೆ ಟೇಸ್ಟ್. ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡ್ತೀರಾ? ಇಲ್ಲ ಇಲ್ಲ, ನನ್ನ ಹತ್ರ ಇದೆ. ನೀವು ಫುಲ್ ಖಾಲಿ ಮಾಡಿ. ಒಂದ್ ಬಾಳೆಹಣ್ಣು ಹಾಕಿರೋದಕ್ಕೆ ಬಾಳೆಹಣ್ಣು ಫ್ಲೇವರ್ ಬಂತಲ್ವಾ, ಅದಕ್ಕೆ ಹಂಗೆ. ಒಂದು ಹಾಕಿಲ್ಲ ಮುನು, ಚಿಕ್ಕ ಸ್ವಲ್ಪ ಪೀಸ್ ಸ್ವಲ್ಪ ಹಾಕಿದ್ದು. ಹಾಕಿರೋದಕ್ಕೆ ಫ್ಲೇವರ್ ಬಂತು. ಚೆನ್ನಾಯ್ತಾ? ಕುಡೀರಿ ಕುಡೀರಿ, ಒಳ್ಳೇದು.